ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ರೋಹಿತ್, ಕನ್ನಡದ ಹಿರಿಯ ಹೋರಾಟಗಾರರಲ್ಲಿ ಪ್ರವೀಣ್ ಶೆಟ್ಟಿ ಅವರು ಕೂಡ ಇವತ್ತು ಹಿರಿಯ ದಕ್ಷ ಪ್ರಾಮಾಣಿಕ ಕಾರ್ಯಕರ್ತ ಆದಂಥ ಕಾಂಗ್ರೆಸ್ನ ಜಾಫರ್ ಶರೀಫ್ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಏನು ಹೇಳ್ತಾರೆ ಸಮಾಜಕ್ಕೆ ಈಗ ಅಂತೇಳಿ ಅವರಿಂದ ತಿಳ್ಕೊಳ್ಳಿ. ಜಾಫರ್ ಶರೀಫ್ ಅವರ ಇವತ್ತು ಶ್ರದ್ಧಾಂಜಲಿ ಸಭೆ ಬಂದಿರುವಂಥದ್ದು ಒಂದು ಒಳ್ಳೆಯ ಕೆಲಸ. ಜಾಫರ್ ಶರೀಫ್ ಅವರು ಕರ್ನಾಟಕಕ್ಕೆ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬರೀ ಜಾಫರ್ ಶರೀಫ್ ಅವರು ಕರ್ನಾಟಕ ಮಾತ್ರ ಸೀಮಿತ ಅಲ್ಲ, ಇಡೀ ದೇಶದ ಆಸ್ತಿಯವರು. ಅವರು ಕರ್ನಾಟಕಕ್ಕೆ ಹಳ್ಳಿಗೂ ರೈಲ್ವೆ ಮಾರ್ಗವನ್ನು ಕೊಟ್ಟವರು ಜಾಫರ್ ಶರೀಫ್ ಅವರು. ನನ್ನ ಜೊತೆಯಲ್ಲಿ ಅನೇಕ ಜನ ರೈಲ್ವೆ ಇಂಜಿನಿಯರ್ಸ್ ಇವತ್ತು ಕನ್ನಡ ಹೋರಾಟಕ್ಕೆ ಬರ್ತಾರೆ. ಅವರು ಜಾತಿ ನೋಡಿಲ್ಲ, ಧರ್ಮ ನೋಡಿಲ್ಲ, ಎಲ್ಲರಿಗೂ ರೈಲ್ವೆ ಇಲಾಖೆಯಲ್ಲಿ ಉದ್ಯೋಗವನ್ನು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕೊಟ್ಟಂಥವರು ಜಾಫರ್ ಶರೀಫ್ ಅವರು. ಈಗ ರೈಲ್ವೆ ನಿಲ್ದಾಣಕ್ಕೆ ಹೆಸರಿಡಬೇಕಂತಾರೆ, ತಾವೇನಂತೀರಿ? ಖಂಡಿತ ರೈಲ್ವೆ ನಿಲ್ದಾಣ ಬರೀ ಕರ್ನಾಟಕದಲ್ಲಲ್ಲ, ದೇಶ ಮಟ್ಟದಲ್ಲಿ ಇಡಬೇಕು. ಯಾವುದೋ ಕ್ವೀನ್ಸ್ ರಸ್ತೆಗೆ ಕೇಳ್ತಾ ಇದ್ದಾರೆ, ಅದು ಬೇಕಾಗಿಲ್ಲ. ದೇಶ ಮಟ್ಟದಲ್ಲಿ ಅವ್ರ ಹೆಸರಿಡಬೇಕು. ಅವರೊಬ್ಬ ದಕ್ಷ ಪ್ರಾಮಾಣಿಕ ಜಾತ್ಯತೀತ. ಅವ್ರ ಮನೆಯಲ್ಲೂ ಸಹ ಎಲ್ಲ ಜಾತಿಯವ್ರನ್ನು ಕೆಲಸಕೊಂಡಿಟ್ಕೊಂಡು ಎಲ್ಲ ಜಾತಿಯವ್ರನ್ನು ಸಮನಾಗಿ ನೋಡಿದಂಥ ಒಬ್ಬ ವ್ಯಕ್ತಿತ್ವವನ್ನು ಹೊಂದಂಥವ್ರು. ಆದ್ದರಿಂದ ಅವರ ಸಾವಲ್ಲೂ ಮೊದಲನೇದಾಗಿ ನಾನಿದ್ದೆ. ಅವರ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅವರ ಅಭಿಮಾನಿಯಾಗಿ ನಾನು ಇಲ್ಲಿ ಬಂದಿದ್ದೀನಿ. ಒಳ್ಳೆಯದಾಗಲಿ. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.